Today we are all here to discuss about what should be the future of Indian farming. ಅದು ಕೆಮಿಕಲ್ ಫಾರ್ಮಿಂಗಾ ಇಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗಾ? ಈ ವಿಷಯದ ಬಗ್ಗೆ ಮಾತಾಡಕ್ಕೆ ಇವಾಗ ನಮ್ಮ ಮುಂದೆ ಇದ್ದಾರೆ ಫೀಲ್ಡ್ ಸೈನ್ಸ್ MD ಮಿಸ್ಟರ್ ರಾಘವನ್ ಅವರು, ಹಾಗೆ ಭೀಷ್ಮ ಆರ್ಗ್ಯಾನಿಕ್ಸ್ ಕಂಪನಿ MD ಶ್ರೀ ಭೀಷ್ಮ ಅವರು. ಇವತ್ತು ಅವರಿಂದ ನಾವು ಕೆಮಿಕಲ್ ಫಾರ್ಮಿಂಗ್ ಮತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳ್ಳೋಣ. ಅರೆ ಪರಿಮಳ್ ಬ್ರೋ, ನೀನೇನಿಲ್ಲಿ? ನನ್ ಕ್ವಶನ್ ನೀನ್ ಕೇಳ್ತಿದ್ಯಾ? ಇಲ್ಲಿ ನೀನ್ ಯಾಕಿದ್ಯಾ? ಶೋಗೋಸ್ಕರ ಬಂದಿದ್ಯಲ್ಲ? ಶೋಗೋಸ್ಕರ ನಾನು ಯಾಕೆ ಬರ್ತೀನಿ ಭಯ, ಅವಳಿಗೋಸ್ಕರ ಬಂದಿದ್ದು. ಸೂಪರ್ ಆಗಿದ್ದಾಳಲ್ಲ. ಯಾವಾಗ್ಲೂ ಹುಡುಗಿರಿಂದನೇ ಬಿದ್ದಿರ್ತ್ಯಾ? ನೀನ್ ಅವತ್ ಮಾಡಿದ ಕೆಲ್ಸಕ್ಕೆ ನನ್ ಜಾಬ್ ಹೋಗಿ ನನ್ ಕ್ವಾಲಿಫಿಕೇಶನ್ ಗಿಂತ ಕೆಳ ರೇಂಜ್ ಜಾಬ್ ತಗೊಂಡು ಫೀಲ್ಡ್ ಸೈನ್ಸ್ ಕಂಪ್ನಿ ಜಾಯ್ನ್ ಆದ್ನಯ್ಯ. ನೀವೇನ್ ಬೆಳೆ ಹಾಕಿದ್ದೀರಾ ಸ್ವಲ್ಪ ಹೇಳ್ತೀರಾ? ಮೆಣಸಿನಕಾಯಿ ಹಾಕಿದ್ದೀನಿ. ರಸಗೊಬ್ಬರ ಹಾಕಿದ್ದೀರಾ ಇಲ್ಲ ದೇವ್ರ ಮೇಲೆ ಭಾರ ಹಾಕಿ ಸುಮ್ನಾದ್ರ? ನಿಮ್ ಕಂಪ್ನಿ ರಸಗೊಬ್ಬರನೇ ಬಳಸಿದೀನಿ. ಬೆಳೆ ತುಂಬಾ ಚೆನ್ನಾಗಿ ಬಂತು. ನನಗೆ ಸಂತೋಷ ಆಗ್ತಿದೆ ದಣಿ. ನಾವೇನೇ ಮಾಡಿದ್ರು ರೈತರ ಸಂತೋಷಕ್ಕಾಗಿ ಅಲ್ವಾ ಭೀಷ್ಮ ಅವರೇ? ಇದಕ್ಕಿಂತ ಬೇಕಾ ನೀವೇ ಹೇಳಿ? ಸಂತೋಷ ಅನ್ನೋದು ನಾವು ಹಾಕ್ಕೊಳ್ಳುವಂತಹ ಬಟ್ಟೆಯಲ್ಲೋ ಅಥವಾ ನೋಟಿನ ಮೂಟೆಯಲ್ಲೋ ಇರೋದಿಲ್ಲ. ಸಂತೋಷ ಅಂದರೆ ಆರೋಗ್ಯ. ಸಂತೋಷ ಅಂದರೆ ನಮ್ಮ ತಲೆಮಾರುಗಳನ್ನ ನೆನೆಸ್ಕೊಳ್ಳೋದು. ಬೆಳಗ್ಗೆ ಔಷಧಿಗಳನ್ನ ಹಾಕಿ ಆರೋಗ್ಯವನ್ನು ಪಣಕ್ಕೆ ಇಟ್ಟು ಪ್ರಕೃತಿಯನ್ನು ನಾಶ ಮಾಡ್ತಿದ್ದೇವೆ. ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್. ಈ ರೀತಿ ಮಾತಾಡಿನೇ ಅಲ್ವಾ ಎಷ್ಟೋ ಸಾವಿರ ಬಡ ರೈತರನ್ನ ಬದಲಾಯಿಸಿರೋದು. ಈಗಾಗಲೇ ಜಾಂಬಿಯಾ, ಇಥಿಯೋಪಿಯಾದಂತಹ 20 ದೇಶಗಳಲ್ಲಿ ಅನ್ನನೂ ಇಲ್ಲದೆ ಜನರು ಸಾಯ್ತಿದ್ದಾರೆ. ಅಲ್ಲಿ ಸ್ವಿಗ್ಗಿ ಇಲ್ವಾ? ತಗೊಳಕ್ ದುಡ್ಡು ಇಲ್ವಂತೆ. ಓ, ಹೆಚ್ಚಾಗ್ತಿರೋ ಜನಸಂಖ್ಯೆ ಪ್ರಕಾರ 2050 ಅಷ್ಟರಲ್ಲಿ ಈ ದೇಶದಲ್ಲಿ ಬೆಳೆಯೋ ಬೆಳೆ ಕೇವಲ 40% ಪ್ರಜೆಗಳಿಗಷ್ಟೇ ಹೊಟ್ಟೆ ತುಂಬಿಸೋಕ್ಕಾಗೋದು. ಇದನ್ನ ತಡೆಯೋದಕ್ಕೆ ಹೊಸ ಜೆನೆಟಿಕ್ ಚೇಂಜಸ್ ಬರಬೇಕು. ಅಡ್ವಾನ್ಸ್ಡ್ ಕೆಮಿಕಲ್ಸ್ ರೈತರಿಗೆ ಸಿಗೋ ಹಾಗೆ ಮಾಡಬೇಕು. ಇದ್ರ ಬಗ್ಗೆ ಆಲೋಚಿಸ್ದೆ ಆರ್ಗ್ಯಾನಿಕ್ ಸಂತೋಷ ಅಂತ ಈ ಚಿಕ್ಕ ಮಕ್ಕಳ ತರ ಮಾತಾಡ್ತಿರಲ್ಲ ಸರ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದು ಪುರಾತನ ಪದ್ಧತಿ, ನಿಮ್ ಹಾಗೆ ತುಂಬ ಹಳೆ ಪದ್ಧತಿ. ಇಷ್ಟಕ್ಕೂ ನೀವು ಸರ್ 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 ನೀವು ನಿಮ್ ಕಂಪನಿಯವ್ರು ಬಿಟ್ರೆ ನಾನು ಹೇಳಿದ ತಪ್ಪು ಅಂತ ಒಬ್ರು ಯಾರಾದ್ರೂ ಇಲ್ಲಿ ಮಾತಾಡ್ಬಿಡ್ಲಿ. ನಿಮ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಎಲ್ರಿಗೂ ತಿಳಿದಿದೆ ಅಂತ ನಂಬ್ತೀನಿ. ಬ್ರದರ್, ಇವಾಗ ಅವಳನ್ನ ಇಂಪ್ರೆಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಲಿ? ನೀನ್ ಮಾತಾಡು. ನೀನ್ ಮಾತಾಡಿದ್ಕೆ ನನ್ ಸ್ಟೇಟಸ್ ಎಬ್ಬಿದೋಯ್ತೀನಿ. ಅವಳು ಬೀಳಲ್ವಾ? ಸರ್, ಚೆಕ್ ಚೆಕ್. ಇವ್ನೇನ್ ಇವಾಗ ಹಾಡಾಡ್ತಾನ? ನೀವು ಹೇಳಿದ್ ಕರೆಕ್ಟೇ ಸರ್. ಆಚೆ ಯಾರಿಗೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲ. ಜಾಂಬಿಯಾ, ಇಥಿಯೋಪಿಯಾ ಅನ್ನೋ ದೇಶದಲ್ಲಿ ಹಸುವಿಂದ ಸಾಯ್ತಿರೋ ವಿಷಯ ಕೂಡ ತುಂಬಾ ಜನಕ್ಕೆ ಗೊತ್ತಿಲ್ಲ ಸರ್. ಸರ್, ನೀವು ಕೆಮಿಕಲ್ಸ್ ಇಂದ ಪ್ರೊಡಕ್ಷನ್ ಬೆಳ್ಸಕ್ ನೋಡ್ತಿದ್ರಲ್ಲ, ಮತ್ ನೀವ್ ಯಾಕೆ ಆ ದೇಶದಲ್ಲಿ ಕಂಪ್ನಿ ಸ್ಟಾರ್ಟ್ ಮಾಡಿಲ್ಲ? ಇನ್ನು ಹಸುವಿನ ಸಾಯ್ತಿರೋರ್ನ ಕಾಪಾಡ್ಬೋದಿತ್ತಲ್ಲ. ಆದ್ರೆ ಮಾಡಲ್ಲ ನೀವು. ಯಾಕೆಂತ ಹೇಳ? ಅದಕ್ಕೆ 2 ಕಾರಣಗಳು. ಒಂದು, ದುಡ್ಡು. ಅವೆಲ್ಲ ಪೂರ್ ಕಂಟ್ರೀಸ್, ಅಲ್ಲಿ ದುಡ್ಡು ಮಾಡ್ಕೊಳಕ್ ಆಗಲ್ಲ ನೀವು. 2ನೇದು ಮಣ್ಣು. ನಮ್ ದೇಶದಲ್ಲಿ ಸಿಗೋ ಫಲವತ್ತಾದ ಮಣ್ಣು ಅಲ್ಲಿ ಸಿಗಲ್ಲ ಸರ್. ಮಣ್ಣು ಸರಿಯಾಗಿಲ್ದೆ ಹೋದ್ರೆ ಎಷ್ಟು ಪ್ರಾಡಕ್ಟ್ಸ್ ಬೆಳೆಸಿದ್ರು ಅಷ್ಟೇ. ಯಾಕಂದ್ರೆ ಬೆಳೆ ಬೆಳೆಯೋದು ಮಣ್ಣಲ್ಲಿ, ನಿಮ್ ಪ್ರಾಡಕ್ಟ್ಸ್ ಅಲ್ಲ. ಆಕ್ಚುಲಿ ಸರ್, ಒಬ್ರು ಯಾರಾದ್ರೂ ಮಾತಾಡಿ ಅಂದ್ರಿ, ಮಾತಾಡ್ತಿದ್ರೆ ಡಿಸ್ಟರ್ಬ್ ಮಾಡ್ತಿದ್ದೀರಾ. ನೀವು ದೇವ್ರನ್ನ ನಂಬ್ತೀರಾ? ಮಾತಾಡಿ ಸರ್. ಅರ್ರೆ, ಟೆಕ್ನಾಲಜಿ ಇಷ್ಟು ಬೆಳೆದ್ರು ಆ ಪುರಾತನ ದೇವ್ರನ್ನೇ ಇನ್ನೂ ನಂಬ್ತೀರಾ? ಮತ್ ಪುರಾತನ ಕಾಲದ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ತಪ್ಪೇನ್ ಸರ್? ಸೂಪರ್ ಸರ್. ನಮ್ಮ ವೇದಗಳಲ್ಲಿ, ಮನುಸ್ಮೃತಿ ಅಂತ ಗ್ರಂಥಗಳಲ್ಲಿ ಬರ್ಡ್ ಭೂಮಿನೂ ಬಂಗಾರದಂತೆ ಬದಲಾಯಿಸೋ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಬರ್ದಿದ್ದಾರೆ ಅವರು. ಯಾ, ಇಟ್ಸ್ ಟ್ರೂ. ಅದನ್ನ ಕರೆಕ್ಟಾಗಿ ಫಾಲೋ ಆದ್ರೆ ವ್ಯವಸಾಯಕ್ಕೆ, ಭೂಮಿಗೆ ಯಾವ ಕೆಮಿಕಲ್ಸು ಬೇಡ. ಪ್ರಕೃತಿಗೆ ಮನುಷ್ಯ ಬೇಡ, ಆದ್ರೆ ಪ್ರಕೃತಿಲಿರೋ ಪ್ರತಿ ಅಣುವು ಮನುಷ್ಯನ್ಗೆ ಬಹಳ ಬೇಕಾಗತ್ತೆ. ದಯವಿಟ್ಟು ನಿಮ್ ಕೆಮಿಕಲ್ಸ್ ಇಂದ ಅದನ್ನ ನಾಶ ಮಾಡ್ಬಿಡಿ. ಫ್ರಮ್ ಹಿಯರ್ ಅಂಡ್ ದೇರ್, ಮೈ ಫ್ರೆಂಡ್ MSc ಅಗ್ರಿಕಲ್ಚರ್ ಗೋಲ್ಡ್ ಮೆಡಲಿಸ್ಟ್ ಮಿಸ್ಟರ್ ಪರಿಮಳ್ ಅವರು ಕಂಟಿನ್ಯೂ ಮಾಡ್ತಾರೆ. ಥ್ಯಾಂಕ್ ಯು.
ಚೆಕ್ 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 ಚೆಕ್. ಭೀಷ್ಮ, ಹಾ ನಿನಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಹೇಗೆ ಗೊತ್ತು? ಅವತ್ ನೀವು ಬುಕ್ಸ್ ಕೊಟ್ರಲ್ಲ ಎಲ್ಲ ಓದ್ ತಿಳ್ಕೊಂಡೆ. ಅಷ್ಟೋ ಬುಕ್ಸ್ ಓದ್ ಮುಗಿಸಿದ್ಯಾ? ಹಾ. ಯಾಕೆ? ಅಂದ್ರೆ ನಿಮ್ಗೆ ಆ ಸಬ್ಜೆಕ್ಟು ಇಷ್ಟ ಅಂತ. ಓ, ನಾನು ಆ ಸಬ್ಜೆಕ್ಟ್ ಇಷ್ಟಪಡೋದು ತಿಳಿದು ನನ್ನ ಇಂಪ್ರೆಸ್ ಮಾಡೋದಕ್ಕೆ ನೀನೆಲ್ಲ ಓದಿರೋದು ನಿಜ ತಾನೇ? ಅಯ್ಯಯ್ಯೋ ಹಾಗೇನಿಲ್ಲ ರೀ. ಏನ್ ಲವ್ ಮಾಡ್ತಿದ್ಯಾ? ಅಯ್ಯಯ್ಯೋ ಹಾಗೇನಿಲ್ಲ ಬಿಡಿ. ಆ ಸಬ್ಜೆಕ್ಟ್ ನಿಮ್ಗೆ ಇಷ್ಟ ಅಂತ ನಾನೇನು. ಅಷ್ಟೇ ರೀ, ನಾನು ಕೆಳಗೆ ಹೋಗಿರ್ತೀನಿ, ನೀವು ಬನ್ನಿ. ಅಯ್ಯೋ ಐ ಲವ್ ಯು. ಐ ಲವ್ ಯು. ಯಾವ ಹುಡುಗಿಗಾದ್ರೂ ಇಷ್ಟಪಡೋದಕ್ಕೆ ಅದ್ಭುತನೇ ಆಗ್ಬೇಕಂತಿಲ್ವೋ? ಒಂದೊಳ್ಳೆ ಅಭಿಪ್ರಾಯ ಬಂದ್ರೆ ಅಷ್ಟೇ ಸಾಕು. ಅಂಥ ಅಭಿಪ್ರಾಯ ಅಂತೂ ನೀನು ನೋಡೋಕ್ಕೂ ಮೊದಲೇ ನಂಗೆ ಅನ್ಸಿದೆ. ಹಲೋ ಡ್ಯಾಡಿ, ನನ್ನ ಕಾರ್ ನಿಂತೋಯ್ತು. ನಮ್ಮ ಸಿಟಿಲಿರೋ ಯೂತ್ ತುಂಬಾ ಹಾಳಾಗ್ಬಿಟ್ಟಿದೆ. ಸರ್, 4 ಫ್ರೆಂಡ್ಸ್ ದಮ್ಮುಡಿತಾ ಮಾತಾಡಿದ ಮಾತ್ರಕ್ಕೆ ಅವ್ರು ಖಾಲಿ ಆಗಿದ್ದಾರೆ. ಏನು ಉದ್ದೇಶ ಇಲ್ಲ ಅಂದ್ರೆ ಹೇಗೆ ಸರ್? ಅವರಲ್ಲಿ ಒಬ್ಬೊಬ್ರು ಯಾವಾಗ ಏನಾಗ್ತಾರೆ ಅಂತ ಯಾವನಿಗೆ ಗೊತ್ತು? ಟೀ ಕೊಡ್ಬೇಕಾದಾಗ ಮೋದಿ ಅವ್ರನ್ನ ಕೂಡ ಚೀಪಾಗೆ ನೋಡಿರ್ತಾರಲ್ಲ ಸರ್. ಅವಾಗ ಅರ್ಥ ಮಾಡ್ಕೊಂಡೆ ಡ್ಯಾಡಿ ಹತ್ರ ಮಾತಾಡಿದ್ದು ನೀನು ಅಂತ. ಆ ಕ್ಷಣದಿಂದ ಪ್ರತಿ ಕ್ಷಣನೂ ನಿನ್ನ ಕಂಪನಿನ ಎಂಜಾಯ್ ಮಾಡ್ತಿದ್ದೀನಿ ನಾನು. ನಂಗೋಸ್ಕರ 10 ಜನರನ್ನು ಹೊಡೆದೆ. 20 ದಿನ ನಮ್ಮ ಡ್ಯಾಡಿ ಜೊತೆಲಿದ್ದೆ. 30 ನಿಮಿಷ ನಿನಗೆ ಗೊತ್ತಿಲ್ಲದ ಸಬ್ಜೆಕ್ಟ್ನ ಕಲಿತು ಮಾತಾಡ್ದೆ. ಯಾವ ಹುಡುಗಿ ಆದರೂ ಅವಳು ಕೇಳಿದ್ದನ್ನು ಮಾಡ್ಕೊಡೋನ್ ಲೈಫಿಗೆ ಬಂದರೆ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಆದರೆ ಅವಳಿಗೋಸ್ಕರ ಏನು ಬೇಕಾದರೂ ಮಾಡು ನಿನ್ನಂಥವ್ನು ಬಂದರೆ ಪುಣ್ಯ ಮಾಡಿದ್ದೀನಿ ಅನ್ಕೋತಾಳೆ. ಐ ಲವ್ ಯು. ಬಿಡಲ್ವಾ? ಲೈಫ್ ಲಾಂಗ್ ಬಿಡಲ್ಲ. ಹಲೋ ಸರ್, ಒಂದು ಕೇಸ್ ವಿಷಯಕ್ಕೆ ನ್ಯೂಸ್ ಚಾನಲ್ ಬಂದಿದ್ದೆ. ಚೈತ್ರ ಮೇಡಮ್ನ ಇಲ್ಲಿ ನೋಡಿದೆ. ಇವನು ಯಾಕೆ ಫೋನ್ ಮಾಡ್ತಿದ್ದಾನೆ? ಅಬ್ಬೋ, ತೆಗಿಬಾರ್ದು. ಜೆಪಿಯಲ್ಲಿ ಆನಂದ್ ಅವ್ರ ಮನೇಲಿದ್ದಾರೆ ಸರ್. ಏನೋ ಅವ್ನು ಮತ್ತೆ ಫೋನ್ ಮಾಡ್ಲಿಲ್ವಾ? 2 ಸಲ ಫೋನ್ ತೆಗೆದೇ ಹೋದ್ರೆ ಬುದ್ಧಿ ಇರೋನ್ 3ನೇ ಸಲ ಮಾಡಲ್ಲ. ಸರಿ, ಸಿಗ್ತೀನಿ. ಯಾಕೋ ಅಲ್ಲೇ ನಿಂತ್ಬಿಟ್ಟೆ? ಚೈತ್ರ ಒಪ್ಕೊಂಡ್ಬಿಟ್ಲಮ್ಮ. ಅವ್ರ ಡ್ಯಾಡಿನ ಹೆಂಗ್ ಮ್ಯಾನೇಜ್ ಮಾಡೋದು? ಚಿಕ್ಕ ವಯಸ್ಸಲ್ಲಿ ಇವನು ಚೈತ್ರ ಕೈ ಹಿಡಿದಿದ್ದಕ್ಕೆ ನಾನು ಇವನಿಗೆ ಬೈದೆ ಅಂತ ದ್ವೇಷ ಸಾಧಿಸಕ್ಕೆ ನಿನ್ನ ಮಗನ್ನ ಕಳಿಸ್ಬಿಟ್ಟಿಯಾ? ಇದೆಲ್ಲಾನು ನೀನು ಎಕ್ಸಿಕ್ಯೂಟ್ ಮಾಡ್ತಿದ್ಯಾ ಜೆಬಿ? ಅದು ಹಾಗಲ್ಲ ಕಣೋ, ನನ್ನ ಮಾತು. ಇವನ್ ಮುಖ ನೋಡಿದ್ರೇನೆ ನನಗೆ ಅಸಹ್ಯ ಆಗುತ್ತೆ. ಅಂಥದ್ರಲ್ಲಿ ಇವನ್ ಮಗನ್ನ ನನ್ನ ಮಗಳಿಗೆ ಕೊಡ್ತೀನಂತ ಹೇಗೆ ಅನ್ಕೊಂಡೆ ನೀನು? ಸರ್, ಚಿಕ್ಕ ವಯಸ್ಸಲ್ಲಿ ಏನ್ ನಡೀತೋ ನಂಗೆ ಗೊತ್ತಿಲ್ಲ. ಆದ್ರೆ ಚೈತ್ರ ಅಂದ್ರೆ ನಂಗೆ ತುಂಬಾ ಇಷ್ಟ ಸರ್. ಏನೋ ಏನೋ ತುಂಬಾ ಇಷ್ಟ. ನಿಂದು ಒಂದು ಬಾಳೇನೋ.
ಸಂತೋಷವಾಗಿರೋದಂದ್ರೆ ಇಷ್ಟ ಬಂದಂಗಿರೋದಂತ. ಏನೋ ಸಾಧಿಸ್ತೀರಾ ಹಾಗೆ ಬದುಕ್ತಿರೋ ವೇಸ್ಟು ಕಣೋ ಇವನು. ಇವನಿಗೆ ಮಗನ ಹುಟ್ಟಿರೋ ವೇಸ್ಟು ನೀನು. ಏಯ್, ಏನೋ ಆ ಲುಕ್ಕು. ನಿನ್ಗೆ ನನ್ನ ಮಗಳೇ ಬೇಕಾಗಿತ್ತಾ? ಅವಳ ರೇಂಜ್ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ACP ಡಾಕ್ಟರ್ ಆಗಿದ್ರು ಕೂಡ ಯಾವ ರೆಕಮೆಂಡೇಶನ್ ತಗೊಳ್ದಿರಾ ಭೀಷ್ಮ ಆರ್ಗ್ಯಾನಿಕ್ ಕಂಪನಿಲಿ ಟಾಪ್ ಪೊಸಿಷನ್ ಅಲ್ಲಿದ್ದಾಳೆ. ಶೀಸ್ ಅನ್ ಇಂಡಿಪೆಂಡೆಂಟ್ ವುಮನ್. ನೀನು ಡಿಗ್ರಿನೂ ಪಾಸ್ ಆಗ್ತಿರೋ ಅಪ್ಪೆ ಪಾರಿ ಕಣೋ. ಅವಳು ಕೆಲಸ ಮಾಡೋ ಕಂಪನಿಲಿ ವಾಚ್ಮ್ಯಾನ್ ಕೆಲ್ಸಕ್ಕೂ ಬರಲ್ಲ ನೀನು. ನಿನಗ್ಯಾಕೋ? ಸಾಕ್ ನಿಲ್ಸು. ಏನಂದೆ ನೀನು? ಅವನು ವಾಚ್ಮೆನ್ ಕೆಲ್ಸಕ್ಕೂ ಬರೋದಿಲ್ವಾ? ವಾಚ್ಮೆನ್ ಕೆಲಸ ಮಾಡೋ ಕರ್ಮ ಅವನಿಗೆ ಬಂದಿಲ್ಲ. ಆ ಕಂಪನಿ ವಾರಸ್ದಾರನೇ ಇವನು. ಏನಂದ್ರೆ ಏಯ್, ಸುಮ್ನಿರ. ಇವನ್ಗೆ ಯಾರು ಬೈದಿರೋ ಹಾಗೆ ಬೆಳೆಸ್ತೀನಿ ಅಂತ ದೊಡ್ಡವ್ರಿಗೆ ಮಾತು ಕೊಟ್ಟಿದ್ದೀನಿ ನಾನು. ಇವತ್ ಯಾವನೋ ಬಂದು ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಸುಮ್ನಿರಲ್ಲ ನಾನು. ಏನಂತೆ? ಅವನ್ ಬಾಳ್ ಏನು ಅಂತಾನ? ನಿನ್ ಮಗಳು ಆಫ್ಟರ್ ಆಲ್ ಆ ಕಂಪ್ನಿಲಿ ಕೆಲಸ ಮಾಡ್ತಿರೋದಕ್ಕೆ ಅಷ್ಟೊಂದು ಗರ್ವ ಪಡ್ತಿದ್ಯಲ್ಲಯ್ಯ ನೀನು. ಆ ಕಂಪನಿಗೆ ಮುಂದಾಗಬೇಕಾಗಿರೋ CEO ಕಣೋ. ಭೀಷ್ಮ ಆರ್ಗ್ಯಾನಿಕ್ಸ್ ಕಂಪನಿ ಚೇರ್ಮನ್ ಭೀಷ್ಮ ಅವರ ಒಬ್ಬನೇ ಮೊಮ್ಮಗ ಕಣೋ ಇವನು. ಅವ್ರ 1000 ಕೋಟಿ ಆಸ್ತಿಗೆ ಅಧಿಪತಿ ಇವನು. ಸರ್, ಅಷ್ಟು ದೊಡ್ಡ ಕಂಪ್ನಿಗೆ ಮುಂದಿನ CEO ನೀವು ಹೇಗೆ ಫೀಲ್ ಆಗ್ತಿದ್ದೀರಾ ಸರ್? ಹೊಸ ಸಿಒನ ಅನೌನ್ಸ್ ಮಾಡಿರೋ ಭೀಷ್ಮ ಆರ್ಗ್ಯಾನಿಕ್ಸ್ ನ ಹೊಸ CEO ಭೀಷ್ಮ ಆರ್ಗ್ಯಾನಿಕ್ಸ್ ಅನೌನ್ಸ್ಡ್ ಇಟ್ಸ್ ಹೇರ್. ಭೀಷ್ಮ ಆರ್ಗ್ಯಾನಿಕ್ಸ್ ಮುಂದಿನ ಸಿಒನು ಭೀಷ್ಮನೇ.